ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹಿರಿಯರಲ್ಲಿ ಅಂದರೆ ಓಲ್ಡ್ ಏಜಲ್ಲಿ ನ್ಯೂಟ್ರಿಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. 60 ವರ್ಷದ ನಂತರ ಹಿರಿಯರಿಗೆ ಸಾಧಾರಣವಾಗಿ ಅವರು ಮುಂಚೆ ಏನು ತಿಂತಿದ್ರು ಅದೇ ಥರ ತಿನ್ನಬೇಕಾ ಅಥವಾ ಬೇರೆ ಥರ ತಿನ್ನಬೇಕಾ ಅನ್ನೋದು ನಾವು ತಿಳ್ಕೊಳ್ಳೋಣ. ಈಗ ಏನಕ್ಕೆ ನ್ಯೂಟ್ರಿಷನ್ ಅಂದರೆ ಅಥವಾ ಪೋಷಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಹಾರ ಪೋಷಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾಗರಿಕರಲ್ಲಿ ಅಂದರೆ ಅವರು ಒಂದಷ್ಟು ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತಾರೆ. ಸೊ ದೇಹ ಒಂದಷ್ಟು ಸವಾಲುಗಳು ಎಸೀತಾ ಇರುತ್ತೆ ಅವ್ರಿಗೆ. ಯಾವ ಥರ ಅಂದರೆ ವಯಸ್ಸಾಗ್ತಾ ಆಗ್ತಾ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ, ಅವರ ಸ್ನಾಯುಗಳು ಅಂದರೆ ಮಸಲ್ಸು ಲಾಸ್ ಆಗುತ್ತೆ, ಮಸಲ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ, ಜೊತೆಗೆ ಮಸಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ವೀಕ್ ಆಗ್ತಾ ಹೋಗುತ್ತೆ. ಜೀರ್ಣಶಕ್ತಿ ವೀಕ್ ಆಗೋದ್ರಿಂದ ಆಹಾರ ಏನು ತಿಂತಾರೆ ಪಚನ ಆಗಿ ಅದು ಮೈ ಹೀರ್ಕೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಬೇರೆ ಪೋಷಕಾಂಶಗಳಾಗಲಿ ಚೆನ್ನಾಗಿ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಲೆವೆಲ್ಸು ಅಂದರೆ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಗೋ ಸಾಧ್ಯತೆಗಳಿವೆ. ಸೊ ಇದೆಲ್ಲನೂ ಆಗೋದ್ರಿಂದ ಅವರ ಆಹಾರದ ಪದ್ಧತಿ ತುಂಬ ಮುಖ್ಯ ಆಗುತ್ತೆ. ಸಾಧಾರಣವಾಗಿ ನಾವು ಏನು ನೋಡ್ತೀವಿ ಅಂದರೆ ವಯಸ್ಸಾಗ್ತಾ ಹಿರಿಯರಲ್ಲಿ ಆಹಾರದ ಕಡೆ ಆಸಕ್ತಿ ಕಮ್ಮಿ ಆಗುತ್ತೆ. ಏನಕ್ಕೆ ಕಮ್ಮಿ ಆಗುತ್ತೆ ಅಂದರೆ ಹಲ್ಲಿನ ಪ್ರಾಬ್ಲಮ್ಸ್ ಇರ್ಬೋದು, ದಂತದ ಪ್ರಾಬ್ಲಮ್ಸ್, ಡೆಂಚರ್ಸ್ ಇರ್ಬೋದು. ಇದರಿಂದ ಅಗಿಯೋಕ್ಕಾಗ್ದಂಗೆ ಆಹಾರದ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ, ತಿನ್ನೋ ಇಷ್ಟ ಆಗೋದಿಲ್ಲ, ಅಥವಾ ತಿಂದಿದ್ದು ಜೀರ್ಣ ಆಗ್ದಂಗೆ ಮಲಬದ್ಧತೆ ಆಗೋದು ಅಥವಾ ಪದೇ ಲೂಸ್ ಮೋಷನ್ಸ್ ಎಲ್ಲ ಆಗೋದು. ಇದರಿಂದ ಅವ್ರಿಗೆ ಇಂಟ್ರೆಸ್ಟ್ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಇದು ಅಲ್ದಂಗೆ ವಯಸ್ಸಾದಾಗ ಸ್ವಲ್ಪ ಈಗ ಡಯಾಬಿಟೀಸ್ ಆಗ್ಬೋದು, BP ಆಗಿರಬಹುದು, ಅಥವಾ ಏನೇ ಬೇರೆಲ್ಲ ತೊಂದರೆಗಳಿಂದ ಆರೋಗ್ಯ ತೊಂದರೆಗಳಿಂದ ಪಥ್ಯದ ಆಹಾರ ತಗೊಳ್ಳೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಕಳೆದೋಗ್ಬೋದು. ಹೀಗಾಗಿ ಅವರ ಆಸಕ್ತಿ ಊಟದ ಕಡೆ ತುಂಬ ಕಮ್ಮಿ ಆಗುತ್ತೆ. ಈಗ ನಾವು ಅವ್ರಿಗೆ ಯಾವ ಥರ ಆಹಾರ ಅಂದರೆ ನ್ಯೂಟ್ರಿಯೆಂಟ್ಸ್ ಪರವಾಗಿ ಪೌಷ್ಟಿಕಾಂಶದ ಪರವಾಗಿ ಯಾವ ಥರ ಆಹಾರ ಅವ್ರಿಗೆ ತುಂಬ ಮುಖ್ಯ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಹಿರಿಯರಲ್ಲಿ ಪ್ರೋಟೀನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಪ್ರೋಟೀನ್ಸ್ ನಮಗೆ ಬೇಳೆ, ಮೊಳಕೆ ಕಾಳು, ಮೊಸರು ಅಥವಾ ಮೀನು, ಮೊಟ್ಟೆ ಇದರಿಂದ ಬರುವಂಥ ಪ್ರೋಟೀನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಮಸಲ್ ಮಾಸ್ ಕಮ್ಮಿ ಆಗ್ತಾ ಇರುವಾಗ ಅದನ್ನು ರೀಪ್ಲೇಸ್ ಮಾಡುವಂಥ ಆಹಾರ ತಗೋಬೇಕಾಗತ್ತೆ. ಜೊತೆಗೆ ಕ್ಯಾಲ್ಶಿಯಂ ವಯಸ್ಸಾದಂತೆ ಮಸಲ್ ಮಾಸ್ ಕಡಿಮೆ ಆಗದಂತೆ ಬೋನ್ ಡೆನ್ಸಿಟಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ಯಾಲ್ಶಿಯಂ, ವೈಟಮಿನ್ D ಸಪ್ಲಿಮೆಂಟ್ಸು, ಜೊತೆಗೆ ಆಹಾರದಲ್ಲೂ ಅವರು ಕೊಡೋವಂಥ ಆಹಾರದಲ್ಲಿ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಕೊಡಬೇಕಾಗತ್ತೆ. ನಾವು ವೈಟಮಿನ್ D ಸಪ್ಲಿಮೆಂಟ್ಸು ಆದಷ್ಟು ಇನ್ಕ್ಲೂಡ್ ಮಾಡಿದ್ರೆ ಬೆಟರ್ ಆಗುತ್ತೆ. ಹಾಗೆಯೇ ವೈಟಮಿನ್ B12 ಡೆಫಿಷಿಯನ್ಸಿ ಸಾಧಾರಣವಾಗಿ ಕಾಣುತ್ತೆ. ಸೊ ಈ ವೈಟಮಿನ್ B12 ನಾನ್ ವೆಜಿಟೇರಿಯನ್ಸ್ ಆದರೆ ಸಹಜವಾಗಿ ತಿನ್ನೋ ಆಹಾರದಲ್ಲಿ ಇರುತ್ತೆ. ಅದರ್ವೈಸ್ ವೆಜಿಟೇರಿಯನ್ಸ್ ಆದಲ್ಲಿ, ಶಾಕಾಹಾರಿಗಳ ಆದಲ್ಲಿ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಹಾಗೆ ನಾರಿನಂಶ, ಒಳ್ಳೆ ನಾರಿನಂಶ ಇರುವಂಥ ತರಕಾರಿಗಳು, ಹಣ್ಣುಗಳು, ಸೊಪ್ಪು, ತರಕಾರಿಗಳು ಇದೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಲೂಸ್ ಮೋಷನ್ಸ್ ಅಥವಾ ಕಾನ್ಸ್ಟಿಪೇಷನ್ಸ್, ಮಲಬದ್ಧತೆ ಇದೆರಡು ಜಾಸ್ತಿ ಆಗ್ತಿರೋದ್ರಿಂದ ಇದನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ನಾರಿನಂಶ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನೀರು ಕುಡಿಯೋದು ಸಾಧಾರಣ ಕಮ್ಮಿ ಮಾಡಿಬಿಡ್ತಾರೆ. ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾಧಾರಣವಾಗಿ ಕಡಿಮೆ ನೀರು ಕುಡಿತಾರೆ. ಇದು ಡಿಹೈಡ್ರೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲನೂ ಒಂದು ಗಮನ ಇಟ್ಕೊಂಡು ಅವ್ರಿಗೆ ಯಾರು ಮನೇಲಿ ಕುಟುಂಬದವರು ಯಾರು ಅವ್ರಿಗೆ ನೋಡ್ಕೊತಾ ಇದ್ದಾರೋ, ಕೇರ್ ಟೇಕರ್ಸ್ ಆಗ್ಬೋದು, ಅವರು ಸ್ವಲ್ಪ ಅದನ್ನು ಗಮನ ಇಟ್ಕೊಂಡು ಆಹಾರ ಕೊಡೋಕ್ಕೆ ಸಹಾಯ ಮಾಡಬೇಕಾಗತ್ತೆ. ಅವರು ತಿನ್ನೋ ಆಹಾರದ ಪ್ಲ್ಯಾನ್ ಅಥವಾ ಮೀಲ್ ಪ್ಲೇಟ್ ಅಂತ ಹೇಳ್ತೀವಿ, ಅದು ಹೇಗಿರಬೇಕು ಅಂತ ಹೇಳ್ತೀನಿ. ಸೊ ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ ಇಂಟರ್ವೆಲ್ಸ್ ಅಂತ ಹೇಳ್ತೀವಿ. ಹಿರಿಯರಿಗೆ ಸಾಧಾರಣ ಜಾಸ್ತಿ ಕ್ವಾಂಟಿಟಿ ತಿಂದಾಗ ಜೀರ್ಣ ಆಗೋಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ತಿನ್ನಲಿ, ಜಾಸ್ತಿ ಸಲ ತಿನ್ನಲಿ, ಇದು ಒಂದು ತುಂಬ ಒಳ್ಳೆ ಅಡ್ವೈಸ್ ಆಗುತ್ತೆ. ಏಕೆಂದರೆ ಈಸಿ ಡೈಜೆಸ್ಟ್ ಆಗುತ್ತೆ ಸ್ವಲ್ಪ ತಿಂದಾಗ. ಹಾಗೆಯೇ ಈಸಿಯಾಗಿ ಜೀರ್ಣ ಆಗುವಂಥದ್ದು, ಸುಲಭವಾಗಿ ಜೀರ್ಣ ಆಗುವಂಥದ್ದು ಆಹಾರ ಕೊಡಬೇಕು. ಜೀರ್ಣಕೋಶ ತುಂಬ ಕಷ್ಟಪಟ್ಕೊಂಡು ಜೀರ್ಣ ಆಗುವಂಥ ಆಹಾರ ಬೇಡ. ಅವರವರ ಬಾಡಿಗೆ, ದೇಹಕ್ಕೆ ತಕ್ಕಂತೆ ಅವರಿಗೆ ಏನು ತಿಂದರೆ ಸರಿ ಹೋಗುತ್ತೆ ಅಂಥ ಆಹಾರ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಉಪ್ಪಿನಂಶ ಜಾಸ್ತಿ ಇಲ್ಲದಂಥದ್ದು, ಎಣ್ಣೆ ಜಾಸ್ತಿ ಉಪಯೋಗಿಸಿ ಮಾಡಿರೋವಂಥದ್ದು, ಮಸಾಲೆ ಪದಾರ್ಥಗಳು ಜಾಸ್ತಿ ಹಾಕಿ ಮಾಡಿರೋವಂಥ ಆಹಾರ ಆದಷ್ಟು ಮಿತವಾಗಿ ತಗೊಂಡ್ರೆ ಒಳ್ಳೆಯದು.
ಜೊತೆಗೆ ಹಣ್ಣು ತರಕಾರಿ ನಾನು ಹೇಳ್ದಂಗೆ ಪ್ರೋಟೀನ್ ಸೋರ್ಸಸ್ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೊತಾ ನೀರು ಚೆನ್ನಾಗಿ ತಗೊಳ್ತಾ ತಿಂತಾ ಹೋದರೆ ತುಂಬ ಒಳ್ಳೆಯದಾಗತ್ತೆ. ಇದೆಲ್ಲ ಅಲ್ದಂಗೆ ಮಾನಸಿಕವಾಗಿ ಆರೋಗ್ಯವಾಗಿರೋಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಸದಾ ಉಲ್ಲಾಸದಿಂದ ಇರೋಕ್ಕೆ ಒಂದಷ್ಟು ವ್ಯಾಯಾಮಗಳು, ಸರಿಯಾದ ನಿದ್ದೆ. ವಯಸ್ಸಾದಂತೆ ನಿದ್ದೆ ಬರೋಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ನಿದ್ದೆ ಬರುವಂಥ ಒಂದಷ್ಟು ಪದ್ಧತಿಗಳು ಅಂದರೆ ಮೆಡಿಟೇಷನ್ ಮಾಡೋದು, ರಾತ್ರಿ ಬೇಗ ಊಟ ಮಾಡಿ ಸ್ವಲ್ಪ ನಿಧಾನವಾಗಿ ಮನೇಲೇ ವಾಕ್ ಮಾಡೋವಂಥದ್ದು ಅಭ್ಯಾಸ ಇಟ್ಕೋಬೇಕು. ಬೆಳಗ್ಗೆ ಆದಷ್ಟು ಪಾರ್ಕ್ ಅಂಥ ಕಡೆ ವಾಕ್ ಹೋದರೆ ಫ್ರೆಂಡ್ಸು ಅವ್ರ ಜೊತೆ ಸೇರೋದು, ಇದೆಲ್ಲ ಮನಸ್ಸಿಗೆ ಖುಷಿ ಕೊಡೋವಂಥ ವಿಷಯ. ಇದೆಲ್ಲ ಮಾಡಬೇಕಾಗತ್ತೆ. ಸೊ ಇದರ ಜೊತೆಗೆ ನಾವು ದಿನನಿತ್ಯ ಮೆಡಿಟೇಷನ್ ಮಾಡೋದು, ಆಮೇಲೆ ಫ್ಯಾಮಿಲಿ ಜೊತೆನೂ ಖುಷಿಯಾಗಿರೋದು, ಈ ಥರ ಮಾಡೋಕ್ಕೆ ಎಷ್ಟು ಸಾಧ್ಯತೆ ಇದೆ ಅವರ ಪರಿಧಿಯಲ್ಲಿ ಅದೆಲ್ಲನೂ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಬೇಕು. ಸೊ ಹಾಗೆ ಕುಟುಂಬದವರಾಗಲಿ, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಆಗಲಿ, ಡಯಟ್ ಪ್ರೊಫೆಷನಲ್ಸ್ ಆದ ನಾವು ಜೀವನಕ್ಕೆ ಆಯುಷ್ ತುಂಬ್ತಾ ಹೋಗೋದಲ್ಲ, ಆಯುಷ್ಗೆ ಅರ್ಥಪೂರ್ಣವಾದ ಜೀವನ ತುಂಬ್ತಾ ಹೋಗೋಣ ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು.